ನೋಡಿ, ಹಿಂದೆ ಹೇಳ್ತಾ ಇದ್ದೆ ನಾನು, ನಿನ್ನೆಯಿಂದಲೂ ಕೂಡ ಈ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಡಿಕೆ ಸಂಪುಟದ ಸಚಿವರು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಅಸಮಾಧಾನಿತರನ್ನ ಭೇಟಿ ಮಾಡಿ ಅವ್ರ ಮನೆಗೆ ಹೋಗಿ ಅವರನ್ನ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಆದರೂ ಕೂಡ ಯಾವೊಬ್ಬ ಸಚಿವಾಕಾಂಕ್ಷಿಗಳು ಒಪ್ತಾ ಇಲ್ಲ, ಅದಕ್ಕೆ ಬಗ್ತಾ ಇಲ್ಲ ಅದಕ್ಕೆ. ಹಾಗಾಗಿ ಸ್ವತಃ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಹೆಸರು ಪಡ್ಕೊಂಡಿರೋಂಥವ್ರೆ ಈಗ ಅಖಾಡಕ್ಕಿಳಿತಾ ಇದ್ದಾರೆ. ರೆಬಲ್ ಶಾಸಕರ ಸಿಟ್ಟನ್ನ ಶಮನ ಮಾಡೋದಕ್ಕೆ ಈಗ ಟ್ರಬಲ್ ಶೂಟರ್ ಮುಂದಾಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಎಂ ಕೃಷ್ಣಪ್ಪ ಅವರನ್ನ ಭೇಟಿ ಮಾಡೋದಕ್ಕಿದ್ದಾರೆ. ಈ ಹಿಂದೆನೆ ಎಚ್ ಸಿ ಬಾಲಕೃಷ್ಣ ಅವರು ಜೊತೆಗೆ ಸ್ವಾಮಿ ಅವರು ಕೂಡ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸಮಾಧಾನ ಪಡಿಸೋ ಕೆಲಸಗಳಾಯ್ತು, ಆದ್ರೂ ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಸ್ವತಃ ಅಖಾಡಕ್ಕೆ ಟ್ರಬಲ್ ಶೂಟರ್ ಇಳಿತಾ ಇದ್ದಾರೆ. ನಿನ್ನೆ ಮನವೊಲಿಕೆಗೆ ಸ್ವಾಮಿ ಎಚ್ ಸಿ ಬಾಲಕೃಷ್ಣ ಅವರು ಕೂಡ ಮುಂದಾಗಿದ್ದು ಆಗ್ಲಿಲ್ಲ. ಹಾಗಾಗಿ ಇವಾಗ ಡಿ ಕೆ ಶಿವಕುಮಾರ್ ಅವರೇನೆ ಬೆಂಗಳೂರಿನ ವಿಜಯನಗರದಲ್ಲಿರುವ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಮನವೊಲಿಸುವ ಪ್ರಯತ್ನ ಆಗುತ್ತೆ. ಸಚಿವರ ಮನವೊಲಿಕೆ ಯತ್ನಕ್ಕೂ ಕೂಡ ಶಾಸಕ ಕೃಷ್ಣಪ್ಪ ಅವರು ಬಗ್ತಾ ಇಲ್ಲ. ಹೀಗಾಗಿ ಸಿಟ್ಟು ಶಮನ ಮಾಡೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಅಖಾಡಕ್ಕಿಳಿತಾ ಇದ್ದಾರೆ. ಒಂದು ಕಡೆ ಕೃಷ್ಣಪ್ಪ ನೋಡಿ, ನಿನ್ನೆಯ ವಿಜುವಲ್ಸ್ ಇದು. ನಿನ್ನೆ ರಸ್ತೆಯ ಮಧ್ಯದಲ್ಲೇ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಸರ್ಕಾರದ ವಿರುದ್ಧವಾಗಿ, ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಈಗ ಅವರಿಬ್ಬರನ್ನೂ ಕೂಡ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಬಾಲಕೃಷ್ಣ ಅವರು ಪ್ರಯತ್ನ ಪಟ್ಟರು, ಸ್ವಾಮಿ ಅವರು ಕೂಡ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೇ ಅಖಾಡಕ್ಕಿಳಿತಾ ಇದ್ದಾರೆ ಈಗ ಸಮಾಧಾನ ಮಾಡೋದಕ್ಕೆ. ಇದೇ ವಿಚಾರ ಸಂಬಂಧ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈಗ ನಿನ್ನೆ ಅಥವಾ ಮೊನ್ನೆ ಒಂದಷ್ಟು ಜನ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ರು, ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈಗ ಅವ್ರಿಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತ ಕೆಲಸ. ಆದ್ರೂ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅಖಾಡಕ್ಕಿಳಿದಿರೋದ್ರಿಂದ ಈಗೆಲ್ಲ ಅಸಮಾಧಾನಿತರು ಸಮಾಧಾನ ಮಾಡ್ಕೊಳ್ತಾರ ಅಂತ ಹಿಂಗೆ ಶರತ್, ಒಂದ್ ಕಡೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಶಾಸಕರು, ಸಚಿವಾಕಾಂಕ್ಷಿಗಳು ಸಾಕಷ್ಟು ತಮ್ಮ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಕೆಲವರು ಸಿಗ್ತಾ ಇಲ್ಲ. ಆ ಪಟ್ಟಿಯಲ್ಲಿ ಎಂ ಕೃಷ್ಣಪ್ಪ ಅವರು ಸಹಿತ ಇರುವಂತದ್ದು. ಯಾಕಂತಂದ್ರೆ ಅವರ ಪುತ್ರನು ಕೂಡ ಶಾಸಕರು, ತಾವು ಕೂಡ ಶಾಸಕರು. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರು ಸಿಎಂ ಆಗಿರುವಂತ ಸಂದರ್ಭದಲ್ಲೂ ಸಹಿತ ಸಚಿವ ಸ್ಥಾನಕ್ಕಾಗಿ ಬಹಳ ಪ್ರಬಲ ಪೈಪೋಟಿಯನ್ನು ಕೂಡ ಪಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೈ ತಪ್ಪಿತ್ತು. ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿನ ಸರ್ಕಾರದಲ್ಲಾದ್ರೂ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಅದು ಕೂಡ ನಿರಾಸೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಂ ಕೃಷ್ಣಪ್ಪ ಅವರು ಯಾರು ಸಂಪರ್ಕ ಮಾಡಿದ್ರು ಸಹಿತ ಸಿಗ್ತಾ ಇರ್ಲಿಲ್ಲ ಅನ್ನುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸ್ವಾಮಿ ಅವ್ರನ್ನ ಮತ್ತೆ ಮಾಗಡಿ ಬಾಲಕೃಷ್ಣ ಅವ್ರನ್ನ ಕೂಡ ಮನವೊಲಿಸುವಂತ ಪ್ರಯತ್ನಕ್ಕೆ ಅವರ ನಿವಾಸಕ್ಕೆ ಕಳಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಸಹಿತ ಅವ್ರಿಗೂ ಸರಿಯಾಗಿ ರೀತಿ ಪ್ರತಿಕ್ರಿಯಿಸಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಿನ್ನೆ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಖುದ್ದಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಎಂ ಕೃಷ್ಣಪ್ಪ ಅವ್ರನ್ನ ಒಂದು ಭೇಟಿ ಆಗುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿರತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತೆರಳ್ತಾರೆ. ಪ್ರಮುಖವಾಗಿ ಎಂ ಕೃಷ್ಣಪ್ಪ ಅವರು ಕೂಡ ಒಂದ್ ಕಡೆ ಪ್ರಬಲವಾಗಿರ್ತಕ್ಕಂಥ ಹಿರಿಯ ನಾಯಕರು ಮತ್ತೆ ಸಚಿವಾಕಾಂಕ್ಷಿಗಳು. ಹಾಗಾಗಿ ಅವರ ಒಂದು ಅಸಮಾಧಾನ ಏನಿದೆ, ಅವರ ಕಾರ್ಯಕರ್ತರು ಸಹಿತ ಕೆಪಿಸಿಸಿ ಕಚೇರಿಗೂ ಕೂಡ ಬಂದು ಪ್ರತಿಭಟನೆ ಕೂಡ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಒಂದು ಘೇರಾವ್ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಿರಿಯ ನಾಯಕರಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅನ್ನುವಂತ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅವ್ರನ್ನ ಒಂದು ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮುಂದಾದ್ರು. ಅದು ಅಲ್ಲಿಗೆ ಕೂಡ ಮುಗಿತು. ಆದ್ರೆ ಕೃಷ್ಣಪ್ಪ ಅವರ ಏನು ಅಸಮಾಧಾನ ಏನಿದೆ ಅದು ಇನ್ನೂ ಕೂಡ ಹೋಗಿಲ್ಲ. ಹಾಗಾಗಿ ಖುದ್ದಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯ ಭರವಸೆಯನ್ನ ಕೊಡ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಸಫಲರಾಗ್ತಾರ. ಯಾಕಂತಂದ್ರೆ ಈಗಾಗಲೇ ಅವರ ಒಂದು ಸಮುದಾಯದವರಾಗಿರ್ತಕ್ಕಂಥ ಸ್ವಾಮಿ ಅವರು ಮತ್ತೆ ಬಾಲಕೃಷ್ಣ ಅವರ ಒಂದು ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಹೋಗಿದ್ರು, ಅದು ಆಗಿಲ್ಲ. ಆದ್ರೆ ಈಗ ಖುದ್ದಾಗಿ ಡಿ ಕೆ ಶಿವಕುಮಾರ್ ಹೋದಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಶರತ್, ಫೈನ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಅವರ ನಿವಾಸದಿಂದ ಹೊರಟಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಅವರು ಕೂಡ ಅಸಮಾಧಾನಿತರನ್ನ ಭೇಟಿ ಮಾಡೋದಕ್ಕೆ ಬೆಂಗಳೂರು ಹತ್ತ ಬರ್ತಾ ಇದ್ದಾರೆ ಅಂತ.